ಚಿಕ್ಕಬಳ್ಳಾಪುರದ್ದು ಒರಿಜಿನಲ್ ಪೌಂಡ್ 2415 ಎಕರೆ, ಟೋಟಲ್ 5078 ಎಕರೆ ಸರ್. ಎಕರೆಗೆ 5 ಲಕ್ಷ. ಇದು ನೋಟಿಫಿಕೇಶನ್ ಆಗಿತ್ತೇನ್ರಿ? ಹಿಂದೆ ನೋಟಿಫಿಕೇಶನ್ ಆಗಿತ್ತು. ಇವರು ಈ ರೇಟ್ ನಮ್ಗೆ ಕೊಡಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಹೌದು, ಇಷ್ಟೇ, ಬೇರೆ ಸ್ವಲ್ಪ ಇದಕ್ಕೆ ನಡಿ ಸ್ವಲ್ಪ ಇದೆ ಸರ್. ಬೆಂಗಳೂರು, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಹಾಸನ ಭಾಗ ಎಲ್ಲ ಕಡೆ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಈ ಯೋಜನೆ ಪ್ರಾರಂಭ ಆಯಿತು. ಯೋಜನೆ ಪ್ರಾರಂಭ ಮಾಡಿ ಆಗ ನಿಮ್ಮೆಲ್ಲ ಲೀಡರ್ಗಳು ಈ ರೀತಿ ನೀರು ಯಾವ ರೀತಿ ಹರಿಬೇಕು, ಪೈಪ್ ಎಲ್ಲಿಂದ ತೆಗೆದುಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆಗ ನಾನು ಇರಲಿಲ್ಲ. ಇಲ್ಲಿ 5,000 ಚಿಲ್ಲರೆ ಎಕರೆನ ಇಲ್ಲಿ ನೀರನ್ನ ನಿಲ್ಲಿಸಬೇಕು. ಮಿಕ್ಕಿದ್ದು ಇಲ್ಲಿ ನೀರು ನಿಲ್ಲಿಸಿದ ಮೇಲೆ ಇಲ್ಲಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಕೆಲವು ತುಮಕೂರು ಭಾಗಕ್ಕೆ ಕಳಿಸಬೇಕು ಅನ್ನೋದು ಒಂದು ತೀರ್ಮಾನ ಆಗಿತ್ತು. ಈ ಮಧ್ಯದಲ್ಲಿ ಇದು ಕೆಲಸ ಪ್ರಾರಂಭ ಇಷ್ಟಕ್ಕೆ ಬೇರೆ ಕಡೆ ಎಲ್ಲ ಮುಗಿಸಿದ್ದೀವಿ. ಕೋಲಾರ, ಚಿಕ್ಕಬಳ್ಳಾಪುರಕ್ಕೂ ಪೈಪ್ ಕೆಲಸ ಆದೇಶ ಕೊಟ್ಬಿಟ್ಟಿದ್ದೀವಿ. ಮೊನ್ನೆ ಹೋಗಿ ನಾನು, ಪರಮೇಶ್ವರ್ ಅವರು, ರಾಜಣ್ಣ, ಮುಖ್ಯಮಂತ್ರಿಗಳು, ಮುನಿಯಪ್ಪನವರು ನಾವೆಲ್ಲ ಸೇರಿ ಎತ್ತಿನೊಳೆ ಯೋಜನೆ ನೀರನ್ನ ಹೊರಗಡೆಗೆ ತೆಗೆದಿದ್ದೀವಿ. ಈ ಮಧ್ಯ ಫಾರೆಸ್ಟ್ ಇಲಾಖೆಯವ್ರದ್ದು ನಮಗೆ ಬೇರೆ ಜಾಗ ಕೊಡಿ, ನಾವು ನಿಮಗೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ರು. ಫಾರೆಸ್ಟ್ ಅವರು ಸುಮಾರು ನಿಮ್ಮ ತುಮಕೂರು ಜಿಲ್ಲೆ ಜಮೀನು ಮತ್ತು ಹಾಸನ ಜಿಲ್ಲೆ ಜಮೀನು ಸುಮಾರು 428 ಎಕರೆ ಜಮೀನು ಅವ್ರು ಕೊಟ್ಟು ಈಗ ಡೆಲ್ಲಿಗೆ ಹೋಗಿದೆ. ಅದು ಅನುಮೋದನೆ ಬರ್ತಾ ಇದೆ. ಹಿಂದೆ ನಾನು ಕುಮಾರಸ್ವಾಮಿ ಅವ್ರ ಗೌರ್ಮೆಂಟ್ ಅಲ್ಲಿ ನಾನು ಇರಿಗೇಷನ್ ಮಿನಿಸ್ಟರ್ ಆಗಿದ್ದೆ. ಆಗ ಈ ನ್ಯಾಯ ಬಂತು. ಆಗೇನ್ ಬಂತು, ದೊಡ್ಡಬಳ್ಳಾಪುರಕ್ಕೆ ಒಂದು ರೇಟು, ನಮ್ಗೊಂದು ರೇಟು, ನಾವಿಬ್ರು ಬಾರ್ಡರ್ ಇದ್ದೀವಿ, ಇಬ್ಬರಲ್ಲೂ ಕೂಡ ಜಮೀನು ನಿಂತ್ಕೋತದೆ, ಮುಳುಗಡೆ ಆಗ್ತದೆ, ನಮ್ಮಿಬ್ಬರಿಗೂ ಸಮವಾಗಿ ಕೊಡಬೇಕು ಅನ್ನೋದು ಒಂದು ತೀರ್ಮಾನ ಬಂತು. ಆಗ ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ನೀನೇ ತೀರ್ಮಾನ ಮಾಡಪ್ಪ ಈ ಜವಾಬ್ದಾರಿನ ಅಂತೇಳಿ ಅವ್ರಿಗೆ ವಹಿಸ್ತು. ಇದು ಅವ್ರ ಕ್ಷೇತ್ರ ಅಲ್ಲ, ಅವ್ರಿಗೆ ಈ ಜವಾಬ್ದಾರಿನ ವಹಿಸ್ತು. ಅದಾದ ಮೇಲೆ ಅವರೆಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರು, ತೀರ್ಮಾನ ಆಗಲಿಲ್ಲ. ಕೊನೆಗೆ ಈಗ 5 TMC ನೀರು ಇಲ್ಲಿ ನಿಲ್ಲಬೇಕು. ಈಗ ನಾವು ಬೈರು ಗೊಂದಲ ಮಾಡಿದ್ರೆ ಈ ಲೆಂತ್ ಪೋರ್ಷನ್ ಬಂದ್ ಪೋರ್ಷನ್ ಇದನ್ನೇ ಹಾಕ್ತೀರಾ? ಇದು ಹಾಕ್ತೀರಾ ಕರೆಕ್ಟಾಗಿ? ಇದು ಲೆಂತ್ ಎರಡು ಆಲ್ಮೋಸ್ಟ್ 3.5 ಇದೆ ಸರ್. ಇದು ಬಂದ್ ಪೋರ್ಷನ್ ಲೆಂತ್. ಆಮೇಲೆ ಇದು 4.6 ಇದೆ. ಓಕೆ. ಇದು ನಿಮ್ಮ ಕೆನಾಲ್ ಇಲ್ಲಿ ಸಪ್ರೇಟ್ ಲೆಕ್ಕ, ಇದು ಲೆಕ್ಕನಹಳ್ಳಿ ಬಂದರೆ ಈಗ ಇದು ನಮ್ಮದು ಕೋಲಾರ್ ಪ್ಯಾಕೇಜ್ 1 ಸರ್. ಕಂಪೋಸ್ ಇದೆ, ಸ್ಯಾಕಲ್ ಕಂಪೋಸ್ ಇದೆ. ನಾವು ಇಲ್ಲಿ ಚೇಂಜ್ ಇಲ್ಲಿಗೆ ಹೋಗ್ತಾ ಇದ್ದೀವಿ ಸರ್. ಮಿನಿಸ್ಟರ್ ಸರ್ ಇಲ್ಲಿ ಬರ್ತಾರೆ. ಗೊತ್ತು, ಇಲ್ಲಿಂದ ಸ್ಟಾರ್ಟ್ ಮಾಡಿ. ಈಗ 250 ಇಲ್ಲಿವರೆಗೆ ಇದು ಇದೆ ತಾನೇ. ಮೊದಲು ಇಲ್ಲಿ ಕೊಡೋದು ಇಲ್ಲೇ ಬಿಡ್ತಾ ಇದ್ದಾರೆ. ಈಗ ಇದು 3 ಪ್ಯಾಕೇಜ್ ಅಷ್ಟೇ ಆಯಿತು ಸರ್. ಒಂದು ಪ್ಯಾಕೇಜ್ 26, 27, 28 ಒಂದು ಈ ಭಾಗದಲ್ಲಿ ಕೂಡ ಇದೆ, ದೊಡ್ಡ ಭಾಗದಲ್ಲಿ ಇದೆ. ಇದು ಏರಿಯಾ 5000 ಏಕರ್ಸ್ ಇದೆ, 5475 ಎಕರೆ. ಮತ್ತು ಈಗ ಏನಾಗುತ್ತೆ ಅಂದರೆ ಇಲ್ಲಿ ಅಬ್ಜೆಕ್ಷನ್ ಬಂದ ನಂತರ ಏನಾಯ್ತು ಅಂದರೆ ದೇ ಫಿಕ್ಸ್ ಅನದರ್ ಅಲೈನ್ಮೆಂಟ್ ಲೈಕ್ ದಿಸ್. ಈ ಅಲೈನ್ಮೆಂಟನ್ನು ಫಿಕ್ಸ್ ಮಾಡಿದರು. ಈ ಅಲೈನ್ಮೆಂಟ್ ಫಿಕ್ಸ್ ಮಾಡಿದವಾಗ ವಾಟರ್ ಸ್ಟೋರೇಜ್ ಎಲ್ಲ ಈ ಬದಿಯಲ್ಲಿ ಮಾತ್ರ ಇರುತ್ತೆ. ಸೊ ಇದು ಬ್ಲೂ ಇದೆಯಲ್ಲ ಸರ್, ಇದು ಬ್ಲೂ ಇಸ್ ನ್ಯೂ ಅಲೈನ್ಮೆಂಟ್ ಪ್ರಕಾರ 1739 ಎಕರೆ. ಸೊ ಇದು 1700 ಎಕರೆ. ಸೊ ಇದು ಏನಾಗುತ್ತೆ ಅಂದರೆ ದಿಸ್ ವಿಲ್ ಬಿ ಓನ್ಲಿ ರಿಲೇಟೆಡ್ ಟು ಒಂದೇ ತಾಲೂಕು, ದೊಡ್ಡಬಳ್ಳಾಪುರ ತಾಲೂಕಿಗೆ ಬರುತ್ತೆ, ಕೋಟಗೆರೆ ತಾಲೂಕು. ಬಟ್ ಆ್ಯಂಡ್ ಇಟ್ ವಿಲ್ ಬಿ ರಿಡ್ಯೂಸ್ಡ್ ಎಕ್ಸ್ಟೆಂಟ್. 5000 ಏನೇನೋ ಇದ್ದರೆ ಇಲ್ಲಿ 1700 ಏನೇನೋ ಇದೆ.
ಸೊ ಇದು ಇರ್ತಕ್ಕಂಥದ್ದು ಇದೆ. ಸೊ ಈಗ ಏನಾಗುತ್ತೆ ಅಂದರೆ ರೈಟ್ ನಾವು ಇಲ್ಲಿನವರು ಫ್ಲಾಗ್ ಹಾಕಕ್ಕೆ ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿ ಲೋಕಲ್ ಆಬ್ಜೆಕ್ಷನ್ ಸ್ವಲ್ಪ ಜಾಸ್ತಿ. ಅದೇ ಇದು ಸರ್ ಈ ಬಂಡ್ಗೆ ಫ್ಲಾಗ್ ಹಾಕೋಕ್ಕೂ ಬಿಡ್ತಾರೆ ಸರ್. 4 ಕಿಲೋಮೀಟ್ರ್ ಇದೆ ಸರ್. ಇದು ಲಕ್ಕನಹಳ್ಳಿ ಅಂದರೆ 3 ಕಿಲೋಮೀಟ್ರ್. ಇದು ಸಬ್ಮರ್ಜೆನ್ಸ್ ಏರಿಯಾ. ಇಲ್ಲಿಯೂ ಕೂಡ ಈಗ ಸದ್ಯ ಸರ್ ಈ ಪಾಯಿಂಟ್ನಲ್ಲಿ ಇದೆ. ಈ ಪಾಯಿಂಟಲ್ಲಿ ಇದೆ ಸರ್. ಸ್ಟಾರ್ಟಿಂಗ್ ಇಲ್ಲಿಂದ ಇದೇ ರೋಡ್ನಲ್ಲೂ ಇದು ತೆಗೆದುಕೊಂಡು ಸರ್ ಮುಂದಕ್ಕೆ ಈಗ ನೋಟಿಫಿಕೇಶನ್ ಆಗಿದೆಯಾ? ಇದಕ್ಕೆ ನೋಟಿಫಿಕೇಶನ್ ಆಗಿದೆ. ಲಕ್ಕನಹಳ್ಳಿಗೆ ನೋಟಿಫಿಕೇಶನ್ ಆಗಿದೆ. ಹಿಂದೆ ಮಾಡಿದ್ರು ಸರ್. ಇದು 20 ಲಕ್ಷ ಫಿಕ್ಸ್ ಆಯ್ತು. ಇದು 32 ಲಕ್ಷ ಫಿಕ್ಸ್ ಆಯ್ತು ಸರ್. ಇವ್ರು 20 ಲಕ್ಷದವರು ಕೊಟ್ಟಿಗೆರೆ ಅವರು ನಮಗೆ ಪಕ್ಕದಲ್ಲೇ ಇದೀವಿ 32 ಕೊಟ್ಟರೆ ನಾವು ಬಿಡ್ತೀವಿ ಅಂತ ಅಂದ್ರು. ಒಂದು ನಿಮಿಷ ಇರು, ಮಾತಾಡಬೇಡಿ. ಅವಾಗ ಆಗಿದ್ದು ಆಫೀಸರ್ ಮಾತಾಡ್ತಾರೆ. ಹೌದು, ಸ್ವಲ್ಪ ಇರು. ನಿನ್ನ ಮಾತು ಕೇಳಕ್ಕಿಲ್ಲ, ನಾನು ಬಂದಿಲ್ಲ. ಆಫೀಸರ್ಸ್ ಮಾತು ಕೇಳಕ್ ಬರ್ತೀನಿ. ಅಲ್ಲೆಲ್ಲ ಬರ್ತೀನಿ, ಮಾತಾಡ್ಬೇಕಾದ್ರೆ ಏನು ಬೇಕಾದ್ರೆ ಮಾತಾಡಿ. ಸ್ವಲ್ಪ ಇರು. ಇವನ್ನೆಲ್ಲ ಕಳಿಸ್ತೀವಿ. ಗಣ್ಯ ಮಾನ್ಯರೇ, ಈ ಒಂದು ಎಲ್ಲ ನಮ್ಮ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ಪ್ರಜೆಗಳೇ, ನನ್ನ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ, ಈ ಒಂದು ಯೋಜನೆ ಕುಡಿಯೋ ನೀರಿನ ಯೋಜನೆ ಅದರಿಂದ ನಮ್ಮದೇನು ಕುಡಿಯೋ ನೀರು ತಗೊಂಡೋಗೋದ್ರಲ್ಲಿ ನಮ್ದೇನು ತಕರಾರೇನು ಇಲ್ಲ. ನಮ್ಮಲ್ಲಿ ಪೈಪ್ ಲೈನ್ ಮುಖಾಂತರ ತಗೊಂಡೋಗಿ ಕೋಲಾರ ಜಿಲ್ಲೆಗೆ ನೀರು ಕೊಡಬೇಕು. ಹಿಂದೆ ದೇವರಾಯನದುರ್ಗದಲ್ಲಿ ಈ ಡ್ಯಾಮ್ನ ನಿರ್ಮಾಣ ಮಾಡಬೇಕು ಅಂತ ಒಂದು ಯೋಜನೆ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಅಲ್ಲಿ ಕರೆಕ್ಟಾಗಿ 1 ಕಿಲೋಮೀಟರ್ ಏರಿ ಬೆಳೆದು ಅಲ್ಲಿ 4 TMC ನೀರು ಇರ್ತದೆ. ಸರ್ಕಾರಕ್ಕೂ ಖರ್ಚು ಕಮ್ಮಿ ಆಗುತ್ತೆ. ದಯವಿಟ್ಟು ಆ 1 ಕಿಲೋಮೀಟರ್ ಏರಿ ಬೆಳೆದು ದಯವಿಟ್ಟು ನಮ್ಮ DK ಸಾಹೇಬರು ಅದನ್ನು ಸಹ ಮನಗಂಡು ಅದನ್ನ ಮಾಡ್ಬೇಕಂತ. ದೇವರಾಯನದುರ್ಗದಲ್ಲಿ 1 ಕಿಲೋಮೀಟರ್ ಏರಿ ಬೆಳೆದು ಮುಂಚೆಗೆ ಅಲ್ಲೇ ಡ್ಯಾಮ್ ಮಾಡ್ಬೇಕಂತ ಇದಾಗಿದೆ. ಅದು ಮಠದಿಂದ ಜಾಸ್ತಿ ಪವರ್ಸ್ ಬಂದು ಅದನ್ನ ಚೇಂಜಸ್ ಮಾಡಿದ್ದು. ಮಾಡ್ಲಿ 1 ಕಿಲೋಮೀಟರ್ ದುರ್ಗದಲ್ಲಿ ಬರುತ್ತೆ. ದಯವಿಟ್ಟು ನಮ್ಮ DK ಸಾಹೇಬರು ಕೆರೆ ಇಲ್ಲ ಹಿಂದ್ಗಡೆ ಇದು ಫಾರೆಸ್ಟ್ ಜಾಸ್ತಿ ಐತೆ, ರೈತರ ಜಮೀನು ಜಾಸ್ತಿ ಹೋಗಲ್ಲ. ರೈತರು